ಸ್ಟಾರಿಯಾ ಸ್ಕೂಟ್ರಲ್ಲಿ ಏನಪ್ಪ 1 ಕಿಲೋಮೀಟರ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ 1 ಕಿಲೋಮೀಟ್ರಿಗೆ ₹1 ಖರ್ಚಾಗುತ್ತೆ ಅಷ್ಟೇ ನಿಮಗೆ. ಸ್ಟಾರಿಯಾ ಮೊಬಿಲಿಟಿ ಬಂದು ಒಂದು ರೆಟ್ರೋಫಿಟ್ಮೆಂಟ್ ಕಂಪ್ನಿ. ಹಳೆ ಪೆಟ್ರೋಲ್ ಇಂಜಿನ್ ಏನಿದೆ, ಎಕ್ಸಿಸ್ಟಿಂಗ್ ಪೆಟ್ರೋಲ್ ಇಂಜಿನ್ ಏನಿದೆ, ಅದನ್ನು ತೆಗೆದುಬಿಟ್ಟು ನಮ್ಮ ಒಂದು ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ನ ಅದಕ್ಕೆ ಇನ್ಸ್ಟಾಲ್ ಮಾಡ್ತೀವಿ. ಒಂದು ಹಳೆ ಆ್ಯಕ್ಟಿವಾನ ನೀವು ಪೆಟ್ರೋಲಿಂದ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡೋದಕ್ಕೆ ಕೇವಲ ₹55,000 ಚಾರ್ಜ್ ಮಾಡ್ತಾಯಿದ್ದೀವಿ ಎಟ್ ಪ್ರೆಸೆಂಟ್. ಒಂದು ಆ್ಯಕ್ಟಿವಾ ಗಾಡಿ ಮುಂದೆ ಹೋಗ್ತಾ ಇದೆ ಅಂದರೆ ಅದು ಹಿಂದ್ಗಡೆ ಗ್ರೀನ್ ಪ್ಲೇಟ್ ಇದೆ, ಗ್ರೀನ್ ನಂಬರ್ ಪ್ಲೇಟ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ಟಾರಿಯಾಯಿಂದ ಕನ್ವರ್ಟ್ ಆಗಿರೋವಂಥ ಗಾಡಿ ಅಂತ ನಾನು ಹೇಳಬಲ್ಲೆ. ವೀಕ್ಷಕರೇ, ಈ ಸ್ಟಾರಿಯಾ ಮೊಬಿಲಿಟಿ ಕಂಪ್ನಿಯಲ್ಲಿ ಯಾವ ರೀತಿ ಹೋಂಡಾ ಆ್ಯಕ್ಟಿವನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗಿ ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಕಂಪನಿಯ ಮಾಲೀಕರ ಜೊತೆ ಕೂಡ ಮಾತನಾಡೋಣ. ಈಗ ಹೋಗೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಯತೀಶ್ ಅಂತೇಳಿ. ನಮ್ಮ ಕಂಪ್ನಿ ಹೆಸರು ಬಂದು ಸ್ಟಾರಿಯಾ ಮೊಬಿಲಿಟಿ ಅಂತ. ಸ್ಟಾರಿಯಾ ಮೊಬಿಲಿಟಿ ಏನಪ್ಪ? ಸ್ಟಾರಿಯಾ ಮೊಬಿಲಿಟಿ ಬಂದು ಒಂದು ರೆಟ್ರೋಫಿಟ್ಮೆಂಟ್ ಕಂಪ್ನಿ. ರೆಟ್ರೋಫಿಟ್ಮೆಂಟ್ ಕಂಪ್ನಿ ಅಂದರೆ ಏನಂತ ಹೇಳಿದ್ರೆ, ಈ ಹಳೆಯ ಸ್ಕೂಟರ್ಗಳಿರುತ್ತಲ್ಲ, ಈ ಹೋಂಡಾ ಆ್ಯಕ್ಟಿವಾ, ಆಕ್ಸೆಸ್ಸು, ಡಿಯೋ, ಜುಪಿಟರ್, ಈ ಥರ ಒಂದು ಗಾಡಿಗಳನ್ನ ಪೆಟ್ರೋಲ್ನಿಂದ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡೋವಂಥ ಒಂದು ಕಂಪ್ನಿ ನಮ್ಮದು. ಹೇಗಪ್ಪ ಸಾಧ್ಯನಾ? ಮಾಡ್ಬೋದಾ? ಎಸ್, ಅಫ್ಕೋರ್ಸ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಈ ನಿಮ್ಮ ಒಂದು 10 ವರ್ಷ, 11 ವರ್ಷ ಅಥವಾ 5 ವರ್ಷ, 6 ವರ್ಷ ಆಗಿರ್ತಕ್ಕಂಥ ಒಂದು ಹೋಂಡಾ ಆ್ಯಕ್ಟಿವಾ ಗಾಡಿಗಳು ಏನಿರುತ್ತೆ, ಪ್ರೆಸೆಂಟ್ ನಾವೀಗ ಹೋಂಡಾ ಆ್ಯಕ್ಟಿವಾ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ARA ಸರ್ಟಿಫಿಕೇಷನ್ ಆಗಿರೋದು ಹೋಂಡಾ ಆ್ಯಕ್ಟಿವಾ ಮಾತ್ರ. ತದನಂತರ ಇದಾದಮೇಲೆ ನೆಕ್ಸ್ಟು ಆಕ್ಸೆಸ್ಸು, ಜುಪಿಟರ್ ಮತ್ತು ಡಿಯೋ ಕೂಡ ಕನ್ವರ್ಟ್ ಮಾಡ್ತೀವಿ. ಸೊ ಎಟ್ ಪ್ರೆಸೆಂಟ್ ನಿಮಗೆ ಈ ಹೋಂಡಾ ಆ್ಯಕ್ಟಿವಾನ ಕನ್ವರ್ಟ್ ಮಾಡ್ತಾಯಿದ್ವಿ. ಇದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಹಳೆ ಪೆಟ್ರೋಲ್ ಇಂಜಿನ್ ಏನಿದೆ, ಎಕ್ಸಿಸ್ಟಿಂಗ್ ಪೆಟ್ರೋಲ್ ಇಂಜಿನ್ ಏನಿದೆ, ಅದನ್ನು ತೆಗೆದುಬಿಟ್ಟು ನಮ್ಮ ಒಂದು ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ನ ಅದಕ್ಕೆ ಇನ್ಸ್ಟಾಲ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಇದು ಉಪಯೋಗ ಏನು ಜನಕ್ಕೆ, ಹೇಗೆ ನಮಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದು ಹೇಗಪ್ಪ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನೀವೊಂದು ಸುಮಾರು ಒಂದು 10 ವರ್ಷ ಹಳೆ ಗಾಡಿ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ 10 ವರ್ಷ ಹಳೆ ಗಾಡಿಗೆ ಮೈಲೇಜ್ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಅಂದರೆ ಒಂದು 30ರಿಂದ 35 ಕಿಲೋಮೀಟ್ರ್ ಮೈಲೇಜ್ ಬರ್ಬೋದು. ಈಗ ಈ 35 ಕಿಲೋಮೀಟ್ರ್ ಮೈಲೇಜು ನಿಮಗೆ ₹102 1 ಲೀಟ್ರ್ ಪೆಟ್ರೋಲಿಗೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದಾದರೆ 1 ಕಿಲೋಮೀಟ್ರಿಗೆ ಆಲ್ಮೋಸ್ಟ್ ನೀವು ₹3ರಿಂದ ₹3.10 ತನಕ ಖರ್ಚು ಮಾಡ್ತೀರಾ. ಇದು ಬಿಟ್ಟು ಪ್ರತಿಯೊಂದು ಪೆಟ್ರೋಲ್ ಸ್ಕೂಟರ್ಗೂ ಒಂದು 2,000ದಿಂದ 2,500 ಕಿಲೋಮೀಟರ್ಗೆ ಒಂದು ಸರ್ವಿಸ್ ಅಂತ ಮಾಡಿಸ್ಬೇಕಾಗಿರುತ್ತೆ. ಸರ್ವಿಸ್ನಲ್ಲಿ ಎಷ್ಟು ಖರ್ಚಾಗುತ್ತೆ? ಒಂದು ಪಕ್ಷ ನೀವು ಒಂದು ಗಾಡಿನ 10 ವರ್ಷ ಹಳೆ ಗಾಡಿನ ತಗೊಂಡೋಗಿ ಸರ್ವಿಸಿಗೆ ಬಿಟ್ಟರೆ ಇಂಜಿನ್ ಆಯಿಲು, ಗೇರ್ ಬಾಕ್ಸ್ ಆಯಿಲು, ಪ್ಲಗ್ ಅಂತೆ, ಫಿಲ್ಟ್ರು, ಮತ್ತು ಈ 10 ವರ್ಷ ಹಳೆ ಗಾಡಿ ಆದ್ದರಿಂದ ಕೆಲವು ಈ ವಾರ್ನಾಟ್ ಸ್ಪೇರ್ಸ್ ಇರುತ್ತೆ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಮತ್ತು ಲೇಬರು ಅದನ್ನೆಲ್ಲ ಸೇರಿ ಏನೇ ಒಂದು ಲೋಕಲ್ ಮೆಕ್ಯಾನಿಕ್ ಕೂಡ ನಿಮಗೆ ಏನಿಲ್ಲ ಅಂದ್ರೂ ₹1,800ರಿಂದ ₹2,500 ತನಕ ಖರ್ಚು ಮಾಡ್ತೀರಾ. ಸೊ ಇದನ್ನು ನಾವು ₹2,000 ಅಂತಲೇ ಇಟ್ಕೊಳ್ಳೋಣ ಬೇಕಾದರೆ. ಒಂದು ಸರ್ವಿಸ್ ಕಾಸ್ಟು ಅಂದರೆ 2,500 ಕಿಲೋಮೀಟರ್ಗೆ 80ರಿಂದ 90 ಪೈಸೆ ಖರ್ಚು ಮಾಡ್ತೀರಾ ಅಂತ ತೊಗೊಳ್ಳಿ. ಅದು ಪ್ಲಸ್ ಒಂದು 3 ಈ ಪೆಟ್ರೋಲ್ ಮೇಲೆ ಅಂದರೆ 1 ಲೀಟರ್ ಪೆಟ್ರೋಲ್ಗೆ 35 ಕಿಲೋಮೀಟ್ರ್ ಅಥವಾ 30 ಕಿಲೋಮೀಟ್ರ್ ಲೆಕ್ಕ ತೊಗೊಂಡ್ವಲ್ಲ ನಾವು, ₹3.10. ಅದು ಪ್ಲಸ್ ಇದು ಎರಡು ಸೇರಿದ್ರೆ ಹತ್ತತ್ರ ನೀವು 1 ಕಿಲೋಮೀಟರ್ಗೆ ₹4.10 ತನಕ ಖರ್ಚು ಮಾಡ್ತಾಯಿದ್ದೀರಾ. ಸೊ ಅದಾದಮೇಲೆ ಮೇಂಟೆನೆನ್ಸ್ ಈ ಒಂದು ಪಾರ್ಟ್ ಆದರೆ ಎಲೆಕ್ಟ್ರಿಕ್ ಸ್ಕೂಟರಿಗೆ ಬರೋಣ. ನಮ್ಮ ಸ್ಟಾರಿಯಾ ಸ್ಕೂಟ್ರ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಸ್ಟಾರಿಯಾ ಸ್ಕೂಟ್ರಲ್ಲಿ ಏನಪ್ಪ 1 ಕಿಲೋಮೀಟರ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ 1 ಕಿಲೋಮೀಟ್ರಿಗೆ ₹1 ಖರ್ಚಾಗುತ್ತೆ ಅಷ್ಟೇ ನಿಮಗೆ. ಹೇಗೆ? ಪೆಟ್ರೋಲ್ ಇಂಜಿನನ್ನು ತೆಗೆದು ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡಿದ್ಮೇಲೆ ನಮ್ಮ ಬ್ಯಾಟ್ರಿನ ನಿಮಗೆ ಸಬ್ಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರ್ತೀವಿ. ಸಬ್ಸ್ಕ್ರಿಪ್ಷನ್ ಅಂದರೆ ಏನಂತ ಹೇಳಿದ್ರೆ, ಈ ಸಪೋಸ್ ನೀವು ಈ ಮೆಟ್ರೋ ಸ್ಟೇಷನ್ಸು ಅಥವಾ ಅಲ್ಲಿ ನೋಡೋ ಜಾಗಗಳಲ್ಲಿ ಕೆಲವು ಸಣ್ಣ ಕಿಯಾಸ್ಕ್ಗಳಿರುತ್ತೆ, ಅಲ್ಲಿ ಬ್ಯಾಟ್ರಿ ಸ್ವಾಪಿಂಗ್ ಸ್ಟೇಷನ್ ಅಂತ ಇರುತ್ತೆ. ಇವಾಗಲಿಂದ 1.5-2 ವರ್ಷದೊಳಗಡೆಗೆ ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಪ್ರತಿ 5 ಕಿಲೋಮೀಟರ್ಗೆ ಒಂದು ಸ್ವಾಪಿಂಗ್ ಸ್ಟೇಷನ್ ಶುರು ಆಗುತ್ತೆ. ಅದು ಯೂನಿವರ್ಸಲ್ ಆದರೂ ಆಗಿರ್ಬೋದು ಅಥವಾ ಕಂಪ್ನಿ ಬೇಸ್ಡ್ ಆದರೂ ಆಗಿರ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸಬ್ಸ್ಕ್ರಿಪ್ಷನ್ ಬೇಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹೆಂಗಪ್ಪ ವರ್ಕ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ನು? ಈ ಒಂದು ಮೊಬೈಲ್ ಕರೆನ್ಸಿ ಆಗಿರ್ಬೋದು ಅಥವಾ ಏರ್ಟೆಲ್ ಇದು ಡಿಶ್ ಏನು ಬರುತ್ತಲ್ಲ, ಈಗ ಡಿಶ್ ನೆಟ್ ಅಂತೆಲ್ಲ ಏನೋ ಬರುತ್ತಲ್ಲ, ಅದಕ್ಕೆ ನೀವು ರೀಚಾರ್ಜ್ ಮಾಡ್ತಿರಲ್ಲ ಮಂತ್ಲಿ. ಅದೇ ಥರ ಇದರೊಳಗಡೆಗೆ ₹1,000 ಕರೆನ್ಸಿ ರೀಚಾರ್ಜ್ ಮಾಡಿದ್ರೆ 1 ತಿಂಗಳಿಗೆ ನಿಮಗೆ 1000 ಕಿಲೋಮೀಟ್ರ್ ಬರುತ್ತೆ, ವಿಚ್ ಈಸ್ ಈಕ್ವಲೆಂಟ್ ಟು ₹1 ಪರ್ ಕಿಲೋಮೀಟ್ರ್ ಥರ ನಿಮಗೆ ಇದು ವರ್ಕ್ ಆಗುತ್ತೆ. ಹೌದಪ್ಪ, ಈಗ ಗಾಡಿ ಕನ್ವರ್ಟ್ ಮಾಡೋದಕ್ಕೆ ನನಗೆ ಎಷ್ಟು ಖರ್ಚಾಗುತ್ತೆ? ಒಂದು ಹಳೆ ಆ್ಯಕ್ಟಿವಾನ ನೀವು ಪೆಟ್ರೋಲಿಂದ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡೋದಕ್ಕೆ
ಕೇವಲ 55,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಎಟ್ ಪ್ರೆಸೆಂಟ್. ಹೆಂಗಪ್ಪ 55,000ದಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ? ನಮ್ಮ EPK ಕಿಟ್ಟು, ಕನ್ವರ್ಷನ್ ಚಾರ್ಜಸ್ಸು, RTOದಿಂದ ಕನ್ವರ್ಟ್ ಮಾಡೋ ಚಾರ್ಜಸ್ಸು ಎಲ್ಲ ಸೇರಿ ನಿಮಗೆ ಇನ್ಕ್ಲೂಡಿಂಗ್ GST 55,000ಕ್ಕೆ ನಾವು ಮಾಡಿಕೊಡ್ತಾಯಿದ್ದೀವಿ. RTO ಕನ್ವರ್ಷನ್ ಏನಪ್ಪ? RTO ಕನ್ವರ್ಷನ್ ಇವಾಗ ನನ್ನ ಗಾಡಿ ಆಚೆ ಕಡೆಗೆ ನಾನು ಕನ್ವರ್ಟ್ ಮಾಡಿ ನಾನು ತೊಗೊಂಡೋದ್ಮೇಲೆ ಹೊರಗಡೆಗೆ ಪೊಲೀಸರು ಏನಾದರೂ ಹಿಡಿತಾರಾ? ಇದು ಲೀಗಲ್ಲ ಅಥವಾ ಇಲ್ವಾ? ಎಸ್, ಅಫ್ಕೋರ್ಸ್ ದಿಸ್ ಈಸ್ ಅ ಲೀಗಲಿ ಅಪ್ರೂವ್ಡ್, ARI ಅಪ್ರೂವ್ಡ್, ಒನ್ ಆಫ್ ಫಸ್ಟ್ ಕಿಟ್ ಇನ್ ಆಲ್ ಓವರ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದನ್ನು ನಾವು ಲೀಗಲಿ ಅಪ್ರೂವಲ್ ಆಗಿರೋದ್ರಿಂದ, ARI ಸರ್ಟಿಫಿಕೇಷನ್ ಆಗಿರೋದ್ರಿಂದ ಇದನ್ನು ARI ಸರ್ಟಿಫಿಕೇಟ್ನ ನಾವು ಕರ್ನಾಟಕದಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರಿಂದ ಅಪ್ರೂವಲ್ ಕೂಡ ತೊಗೊಂಡು ಇದನ್ನು ಎಲ್ಲ ಒಂದು ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸಸ್ಗಳಿಗೆ ಏನಿದೆ ಅಲ್ಲಿಗೆ ತೊಗೊಂಡೋದ್ರೆ ನಿಮ್ಮ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಆಗಿದೆ ಅಂತೇಳಿ ಅಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ಹಳೆ ಪೆಟ್ರೋಲ್ ಇಂಜಿನ್ ಹಳೆ ನಂಬರ್ ಏನಿರುತ್ತೆ ಅದು ರೀಟೇನ್ ಆಗಿ ವೈಟ್ ಬೋರ್ಡಿಂದ ಗ್ರೀನ್ ಬೋರ್ಡಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ 55,000 ರೂಪಾಯಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ಈಗ. ಹೌದಪ್ಪ, ಆಯಿತು, ಈ ಹಳೆ ಸ್ಕೂಟ್ರು ತೊಗೊಂಬಂದ್ವಿ, ನಮಗೆ ಒಂದು ಹೊಸ ಫೀಲಿಂಗ್ ಬೇಕು ಗಾಡಿ ಒಳಗಡೆಗೆ, ಹೇಗೆ ಮಾಡ್ಬೋದು? ನೀವು ಒಂದು ಹಳೆ ಸ್ಕೂಟ್ರನ್ನ FC ಮಾಡ್ಸೋಕ್ಕೆ ತೊಗೊಂಡೋಗ್ಬೇಕು ಅಂದರೆ ಪೇಂಟಿಂಗ್ ಮಾಡಿಸ್ಬೇಕು, ಡೆಂಟಿಂಗ್ ಇರುತ್ತೆ, ಆಕ್ಸಸರೈಸೇಷನ್ ಇರುತ್ತೆ, ಅಂದರೆ ಹಳೆ ವಾರ್ನಾಟ್ ಸ್ಪೇರ್ಸ್ನೆಲ್ಲ ಚೇಂಜ್ ಮಾಡಬೇಕಾಗತ್ತೆ. ಈ ಒಂದು ಪ್ರಾಸೆಸ್ನ ನೀವು ಒಂದು ಶೋರೂಮ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಹೊರಗಡೆ ಲೋಕಲ್ ಗ್ಯಾರೇಜ್ನಲ್ಲಿ ಏನಾದರೂ ಮಾಡಿಸಿದ್ರೆ ಏನಿಲ್ಲ ಅಂತಂದ್ರೂ ಒಂದು ಪೇಂಟಿಂಗಿಗೆ ಮತ್ತು RRC ಮಾಡಿಸೋದಕ್ಕೋಸ್ಕರ ಏನು ಖರ್ಚು ಮಾಡ್ತಿರಲ್ಲ, ಮಿನಿಮಮ್ 18,000ರಿಂದ 19,000 ತನಕ ಖರ್ಚಾಗುತ್ತೆ. ನಮ್ಮದಲ್ಲಿ ಏನಪ್ಪ ಸ್ಪೆಷಾಲಿಟಿ, ಇನ್ಹೌಸ್ ಫ್ಯಾಕ್ಟ್ರಿನಲ್ಲೇ ನಾವು ಪೇಂಟ್ ಮಾಡೋದ್ರಿಂದ ನೀವು ತೊಗೊಂಬನ್ನಿ ಗಾಡಿನ, ನಾವು ಪೇಂಟ್ ಮಾಡಿ ನಿಮಗೆ ಅದು ಆಕ್ಸಸರೈಸೇಷನ್ ಏನಿರ್ಬೋದು ಅಥವಾ ಸ್ಪೇರ್ ಪಾರ್ಟ್ಸ್ ಏನು ಚೇಂಜ್ ಮಾಡೋದಿದೆ ಅದನ್ನು ಆದಷ್ಟು ಒಂದು ಭಾಳ ಕಮ್ಮಿ ಬೆಲೆಯಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ. ನಮ್ಮಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಕನ್ವರ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಅಂದರೆ ಹ್ಯಾಪಿ ಕಸ್ಟಮರ್ ಅಂತ ನಾನು ಹೇಳ್ಬೋದು. ಅವರು ಹೊರಗಡೆ ವಿಚಾರಿಸಿ ನಮ್ಮ ಹತ್ರ ಬಂದು ಅದಾದಮೇಲೆ ನಮ್ಮ ಹತ್ರನೇ ಕನ್ವರ್ಟ್ ಮಾಡಿಸ್ಕೊಂಡು ನಮ್ಮ ಹತ್ರನೇ ಗಾಡಿ ಪೇಂಟ್ ಮಾಡಿಸಿ ರೆಡಿ ಮಾಡಿಸಿ ತೊಗೊಂಡೋಗಿ ದೇ ಆರ್ ರಿಯಲಿ ಹ್ಯಾಪಿ. ಆಲ್ಮೋಸ್ಟ್ ಒಂದು 50ರಿಂದ 100 ಜನ ಆಲ್ರೆಡಿ ಗಾಡಿ ಓಡಾಡಿಸ್ತಾ ಇದ್ದಾರೆ ರೋಡಲ್ಲಿ. ನೀವು ನಮ್ಮ ಸ್ಟಾರಿಯಾ ಗಾಡಿ ಹೇಗೆ ಕಂಡುಹಿಡ್ತೀರಾಪ್ಪ? ಒಂದು ಆ್ಯಕ್ಟಿವಾ ಗಾಡಿ ಮುಂದೆ ಹೋಗ್ತಾ ಇದೆ ಅಂದರೆ ಅದು ಹಿಂದ್ಗಡೆ ಗ್ರೀನ್ ನಂಬರ್ ಪ್ಲೇಟ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ಟಾರಿಯಾಯಿಂದ ಕನ್ವರ್ಟ್ ಆಗಿರೋವಂಥ ಗಾಡಿ ಅಂತ ನಾನು ಹೇಳಬಲ್ಲೆ ನಾನು. ಓಕೆ ವೀಕ್ಷಕರೇ, ನಾನು ಆವಾಗಲೇ ಹೇಳ್ದಂಗೆ ಈ 55,000 ಕೊಟ್ಟು ನಾವು ಗಾಡಿನ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಒಂದು RRC ಪ್ರೋಸೆಸ್ ಏನಿದೆ ಅಥವಾ FC ಪ್ರೋಸೆಸ್ ಏನಿದೆ ಅಂತ ನಾನು ಹೇಳಿದ್ನಲ್ಲ, ಆ ಟೈಮ್ನಲ್ಲಿ ನೀವು ಗಾಡಿನ ಪೇಂಟ್ ಮಾಡಿಸಿ ಅಥವಾ ಒಂದು ಆಕ್ಸಸರೈಸೇಷನ್ ಮಾಡಿಸಿ ಒಂದು ವಾರ್ನಾಟ್ ಸ್ಪೇರ್ಸ್ನೆಲ್ಲ ಹಾಕಿ ಎಲ್ಲ ಮಾಡಿಸಿದಾಗ ಹೊರಗಡೆ ಮಾಡಿಸೋದಕ್ಕಿಂತ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಅಡಿಷ್ನಲ್ ಕಾಸ್ಟ್ ಅಂದರೆ ಈ 55,000 ಬಿಟ್ಟು ಅಡಿಷ್ನಲಿ ಏನು ಕಾಸ್ಟ್ ಇದೆ ಅದು ಭಾಳ ಮಿನಿಮಲ್ ಕಾಸ್ಟಲ್ಲಿ ಮಾಡಿಕೊಡ್ತೀವಿ. ಈ ಒಂದು ಕನ್ವರ್ಷನ್ ಐಡಿಯಾ ಹೇಗೆ ಬಂತು ಅಥವಾ ಇದು ಏನಕ್ಕೆ ನೀವು ಹೊಸ ಗಾಡಿನೇ ಯಾಕೆ ಮಾಡಬಹುದಾಗಿತ್ತಲ್ಲ ಅಂತ ಸುಮಾರು ಜನ ಕೇಳಿದ್ರು. ಹೌದು, ಈ ಹೊಸ ಗಾಡಿ ಮಾಡಿದಿದ್ರೆ ಇವಾಗ ಮಾರ್ಕೆಟ್ನಲ್ಲಿ ಸಾಕಷ್ಟು ಗಾಡಿಗಳು ಅಂತ ಹೇಳಿದ್ರೆ ಏನಿಲ್ಲ ಅಂದರೆ ಒಂದು 1000ರಿಂದ 1,500 ಕಂಪ್ನಿಗಳು ಹುಟ್ಕೊಂಡಿದ್ವು ನಾವು ಈ ಪ್ರಾಸೆಸ್ ಮಾಡಬೇಕಾದ್ರೆ ಥ್ರೂ ಔಟ್ ಇಂಡಿಯಾ ಹೇಳಬೇಕು ಅಂತ ಹೇಳಿದ್ರೆ. ಏನು ಮಾಡ್ತಾಯಿದ್ರಪ್ಪ, ಈ ಹೊರದೇಶದಿಂದ ಈ ಸ್ಪೇರ್ ಪಾರ್ಟ್ಸ್ಗಳನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಕಂಟೈನರ್ ಗಟ್ಟಲೆ ಅದನ್ನು ಸ್ಪೇರ್ಸ್ನೆಲ್ಲ ತೊಗೊಂಬಂದು ಇಲ್ಲಿ ಅದನ್ನು ಅಸೆಂಬಲ್ ಮಾಡಿಕೊಂಡು ಅದಕ್ಕೆ ಹಲವು ನಾಮಗಳು, ದೇವನೊಬ್ಬ ನಾಮ ಹಲವು ಅಂದಂಗೆ ಆ ಕಿಟ್ಟು ಒಂದೇ ಅದಕ್ಕೆ ಹಲವಾರು ಹೆಸರುಗಳನ್ನ ಕೊಟ್ಟು ಗಾಡಿನ ರೋಡ್ ಮೇಲೆ ತೊಗೊಂಬಂದರು. ಎಷ್ಟಕ್ಕೆ ಸೇಲ್ ಮಾಡ್ತಾಯಿದ್ರಪ್ಪ? 60,000ದಿಂದ ಹಿಡಿದು ನಿಮಗೆ 1,10,000 ತನಕನೂ ಸೇಲ್ ಮಾಡಿದ್ರು. ಇವತ್ತಿನ ದಿವಸ ಕೆಲವು ಕಂಪ್ನಿಗಳು ಇಲ್ಲವೇ ಇಲ್ಲ. ಸಾಕಷ್ಟು ಜನ ನಮಗೆ ಕಾಲ್ ಮಾಡ್ತಾರೆ, ಸರ್ ನಾನು ಈ ಥರ ಒಂದು 90,000 ಕೊಟ್ಟು 1,10,000 ಕೊಟ್ಟು ಗಾಡಿ ತೊಗೊಂಡಿದ್ದೀನಿ, ಅದಕ್ಕೆ ಬ್ಯಾಟ್ರಿನೇ ಸಿಗ್ತಾ ಇಲ್ಲ, ಇವಾಗ ಅದಕ್ಕೆ ಮೋಟ್ರ್ ಹೊರಟೋಗಿದೆ, ಕಂಟ್ರೋಲರ್ ಹೊರಟೋಗಿದೆ, ಅದನ್ನು ನನಗೆ ಏನಾದರೂ ಒಂದು ರೆಡಿ ಮಾಡಿಕೊಡ್ತೀರಾ, ನೀವು ಇದು ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ನಮ್ಮ ಫೋಕಸ್ಸೇ ಬೇರೆ, ಯಾಕೆಂದರೆ ನಾವು ಇವಾಗ ಹೊರಗಡೆ ಯಾವುದೇ ಬೇರೆ ಗಾಡಿಗಳನ್ನ ಮುಟ್ಟೋದಿಲ್ಲ. ಸೊ ನಾವು ಇವಾಗಿನ ಜನಕ್ಕೆ ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ಈ ಕಮ್ಮಿ ಬೆಲೆಗೆ ಮಾರು ಹೋಗಿ ನಿಮ್ಮ ಹಳೆ ಗಾಡಿಗಳನ್ನ ಕೊಟ್ಟು ತಮ್ಮ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳೋದು ಒಂದೇ. ಬನ್ನಿ, ಟೆಸ್ಟ್ ರೈಡ್ ಮಾಡಿ, ಗಾಡಿ ಓಡಿಸಿ ನೋಡಿ, ಪರ್ಫಾರ್ಮೆನ್ಸ್ ನೋಡಿ, ಅದಾದಮೇಲೆ ನೀವು ಡಿಸಿಷನ್ ತೊಗೋಬೋದು. ಓಕೆ, ನಾನು ಹೊಸ ಗಾಡಿ ತೊಗೊಳ್ಳ ಅಥವಾ ಇದನ್ನೇ ಕನ್ವರ್ಟ್ ಮಾಡ್ಕೊಳ್ಳ ಅನ್ನೋದನ್ನು ಒಂದು ಡಿಸಿಷನ್ ನಿಮ್ಮಲ್ಲೇ ತೊಗೋಬೋದು. ಇವಾಗ ನಮ್ಮ ಹತ್ರ ಸುಮಾರು ಗಾಡಿಗಳು ಬಂದಿದೆ. ಯಾವ ಕಂಡೀಷನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗುಜ್ರಿ ಕೂಡ ಎಷ್ಟು ಕಮ್ಮಿ ಬೆಲೆಗೆ ತೊಗೊತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಗುಜ್ರಿ ಗಾಡಿ ತೊಗೊಂಬಂದು ಇಲ್ಲಿ ಕೊಡ್ತಾರೆ ನಮಗೆ. ಅದನ್ನು ನಾವು ಎಷ್ಟು ನೀಟಾಗಿ ಮಾಡಿದ್ದೀವಿ ಅಂದರೆ, ಕೆಲವು ಗಾಡಿಗಳು ನಾನು ತೋರಿಸ್ತೀನಿ, ಇಲ್ಲಿರೋ ಗಾಡಿಗಳೆಲ್ಲ ಬಂದಿದ್ದ ಕಂಡೀಷನ್ಗಳು ಹೇಳೋಕ್ಕಾಗಲ್ಲ, ಪರಿಸ್ಥಿತಿ ಆ ಥರ ಇತ್ತು. ಅದನ್ನು ಇವತ್ತಿನ ದಿವಸ ನಾವು ಈ ಒಂದು ಮಟ್ಟಕ್ಕೆ ನಾವು ತೊಗೊಂಬಂದು ನಿಲ್ಸಿದ್ದೀವಿ ಈ ಗಾಡಿಗಳನ್ನ. ನಿಮಗೆ ಒಂದು ಏನಂದರೆ ಪ್ರಮಾಣಿಸಿ ನೋಡಬೇಕು ಅಂದರೆ ಬನ್ನಿ, ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ, ನೋಡಿ ಗಾಡಿಗಳನ್ನ ಟೆಸ್ಟ್ ರೈಡ್ ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ, ಅದಾದಮೇಲೆ ನೀವೇ ಡಿಸಿಷನ್ ತೊಗೊಳ್ಬೋದು.
ಪ್ರಾಸೆಸ್ ಹೇಗೆ ನಡೆಯುತ್ತಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಹೊರಗಡೆಯಿಂದ ಯಾವುದೇ ಒಂದು ವಸ್ತುನೂ ತರ್ತಾ ಇಲ್ಲ. ಅಂದರೆ ಹೆಮ್ಮೆಯಿಂದ ಹೇಳ್ಕೊಬೋದು, ಮೇಕ್ ಇನ್ ಇಂಡಿಯಾ ಅಂತಲೂ ಹೇಳ್ಕೊಬೋದು. ನಾವು ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಬೆಂಗಳೂರಿನಲ್ಲಿ ಇಂಥ ಒಂದು ಪ್ರಾಡಕ್ಟ್ನ ನಾವು ತೊಗೊಂಬಂದಿದ್ದೀವಿ. ನಮಗೆ ಒಂದು ಹೆಮ್ಮೆ ಅನಿಸುತ್ತೆ, ನಾವು ಕನ್ನಡಿಗರು ಸೇರಿಕೊಂಡು ಈ ಥರದ್ದು ಒಂದು ಪ್ರಾಡಕ್ಟ್ನ ತೊಗೊಂಬಂದು ನಮ್ಮ ಜನತೆಗೆ ಕೊಡ್ತಾ ಇದ್ದೀವಿ ಅಂತೇಳಿ. ನನ್ನ ಪ್ರಕಾರ ಫ್ಯೂಚರ್ ಈಸ್ ಎಲೆಕ್ಟ್ರಿಕ್ ಅಂತ ಸುಮಾರು ಜನ ಹೇಳ್ತಾರೆ. ಬಂದವರೆಲ್ಲ ಗಾಡಿ ಓಡಿಸಿ ಭಾಳ ಖುಷಿಯಾಗಿ ಹೇಳೋಗ್ತಾರೆ. ಇದರೊಳಗಡೆಗೆ ಏನಪ್ಪ ಖುಷಿಯಾದ ವಿಷಯ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಡಿಸೈನ್ ಆಗಿರ್ಬೋದು, ಅಥವಾ ಅಸೆಂಬಲ್ ಆಗಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇಲ್ಲೇ ನಮ್ಮ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಾವು ಒಂದು ಫ್ಯಾಕ್ಟ್ರಿ ಒಳಗೆ ಸಣ್ಣ ಜಾಗದಲ್ಲಿ ಮಾಡ್ತಾಯಿದ್ದೀವಿ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ಮುಂದೆ ಇನ್ನೂ ಹೆಚ್ಚಿನ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ದೊಡ್ಡ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದ್ದೀವಿ ನಾವು. ಸೊ ಖುಷಿಯಾದ ಒಂದು ಸಂಗತಿ ಇದನ್ನು. ಸೊ ಇವಾಗ ಕ್ವಾಲಿಟಿ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಮೋಟರ್ ಆಗಿರ್ಬೋದು, ಕಂಟ್ರೋಲರ್ ಆಗಿರ್ಬೋದು, ಚಾಸಿಗಳಾಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಅಥವಾ ಇದಕ್ಕೆ ಬಳಸತಕ್ಕಂಥ ಯಾವುದೇ ಒಂದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಅಥವಾ ಒಂದು ಆಕ್ಸಸರೀಸ್ ಆಗಿರ್ಬೋದು, ಯಾವುದೂ ಕೂಡ ಹೊರದೇಶದಿಂದ ನಾವು ಯಾವುದೂ ಇಂಪೋರ್ಟ್ ಮಾಡ್ತಾಯಿಲ್ಲ. ಎಲ್ಲ ಸ್ವತಃ ಬೆಂಗಳೂರಿನಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಇದಕ್ಕೆ ಒಂದು ಮೋಟರಿಗೆ ನೀವು ಒಂದು ಮ್ಯಾಗ್ನೆಟ್ ಹಾಕ್ತೀವಿ ನಾವು. ಇದು ನಮ್ಮ ಮೋಟರ್ನ PMSM ಮೋಟ್ರ್ ಅಂತ ಕರಿತೀವಿ. PMSM ಮೋಟ್ರ್ ಅಂದರೆ ಏನಪ್ಪ ಅಂತಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರನೈಸಿಂಗ್ ಮೋಟ್ರ್ ಅಂತ ಕರಿತೀವಿ. ಅದಕ್ಕೆ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಏನಕ್ಕೆ ಕರೀತಾರೆ? ವಿ ಯೂಸ್ ರೇರ್ ಅರ್ತ್ ಮ್ಯಾಗ್ನೆಟ್. ಇದು ಈ ಒಂದು ಮ್ಯಾಗ್ನೆಟ್ ತನ್ನ ಕ್ವಾಲಿಟಿನ ಯಾವುದೇ ರೀತಿಯಲ್ಲಿ ಕಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದನ್ನು ರೇರ್ ಅರ್ತ್ ಮ್ಯಾಗ್ನೆಟ್ನ ಯೂಸ್ ಮಾಡ್ತೀವಿ. ಈ ರೇರ್ ಅರ್ತ್ ಮ್ಯಾಗ್ನೆಟು ಭಾಳ ಒಂದು ಕಾಸ್ಟ್ಲಿಯೆಸ್ಟ್ ಮ್ಯಾಗ್ನೆಟ್ ಇದು ನಾವು ಯೂಸ್ ಮಾಡ್ತಾ ಇರೋದು. ಸೊ ನಿಮಗೆ ಪ್ರೊಡಕ್ಷನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೀವು ಒಳಗಡೆ ನೋಡ್ಬೋದು ಈ ಮ್ಯಾಗ್ನೆಟ್ ಕ್ವಾಲಿಟಿ ಹೇಗಿದೆ, ಅಥವಾ ಅದು ವೈಂಡಿಂಗ್ ಹೇಗಿದೆ, ಮೋಟ್ರನ್ನ ನಾವಿಲ್ಲಿ ಹೇಗೆ ವೈಂಡಿಂಗ್ ಮಾಡ್ತಾ ಇದ್ದೀವಿ, ವೈಂಡಿಂಗ್ ಮಾಡಿದ್ಮೇಲೆ ಅದು ಅಸೆಂಬ್ಲಿ ಹೇಗಾಗುತ್ತೆ ಇದನ್ನೆಲ್ಲ ನೋಡ್ಬೋದು. ಅದಾದಮೇಲೆ ನಾವು ಯೂಸ್ ಮಾಡ್ತಿರ್ತಕ್ಕಂಥ ಒಂದು ಕಾಪರ್ ವೈರ್ಗಳು ಏನಿದೆ ಒಳಗಡೆಗೆ, ಅದು ಕೂಡ ನೀವು ನೋಡ್ಬೋದು. ಪ್ಲಸ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಕಂಟ್ರೋಲರ್ ಇದೆಯಲ್ಲ, ಈ ಕಂಟ್ರೋಲರ್ ಬಂದು ನಮ್ಮ ಬೆಂಗಳೂರಿನಲ್ಲೇ ನಾವು ನಮ್ಮ ಇಲ್ಲಿ ಫ್ಯಾಕ್ಟ್ರಿನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಈ ಹೊರದೇಶದಿಂದ ತೊಗೊಂಬಂದು ಸುಮಾರು ಜನ ಇದನ್ನು ಇಲ್ಲಿ ಅಳವಡಿಸ್ತಾರಲ್ಲ, ಆ ಥರ ಯಾವುದೂ ಇಲ್ಲ. ಈವನ್ ಕಂಟ್ರೋಲರ್ ಕೂಡ ನಮ್ಮ ಫ್ಯಾಕ್ಟ್ರಿನಲ್ಲೇ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದು ಇದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಸ್ಟಾರಿಯಾ ಮೊಬಿಲಿಟಿ ಕಂಪ್ನಿಯಲ್ಲಿ ಹೇಗೆ ಒಂದು ಹೋಂಡಾ ಆ್ಯಕ್ಟಿವಾ ಗಾಡಿಯನ್ನು ಪೆಟ್ರೋಲಿನಿಂದ ಎಲೆಕ್ಟ್ರಿಕ್ ಪವರ್ನಲ್ಲಿ ಓಡೋ ಹಾಗೆ ಅನ್ನು ತಯಾರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಈಗ ಇಷ್ಟು ತಿಳಿದುಕೊಂಡಿದ್ದೀವಿ. ಇಂಥ ವಿಶೇಷವಾದಂತಹ ಒಂದು ವಾಹನವನ್ನು ರೆಡಿ ಮಾಡ್ತಾ ಇರುವಂಥದ್ದು ಅಪ್ಪಟ ಕನ್ನಡಿಗರ ತಂಡ ಅನ್ನುವಂಥದ್ದು ಇಲ್ಲಿ ಬಹಳ ವಿಶೇಷ ಅಂತ ನನಗೆ ಅನಿಸ್ತಾ ಇದೆ. ಸಾಮಾನ್ಯವಾಗಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಕಂಪ್ನಿಗಳು ರೆಡಿ ಮಾಡ್ತಾ ಇದ್ದೇವೆ. ಆದರೆ ಮೊದಲ ಬಾರಿಗೆ ಒಂದು ಹೋಂಡಾ ಆ್ಯಕ್ಟಿವಾ ಗಾಡಿಯನ್ನು, ಹಳೆ ಗಾಡಿಯನ್ನು ಹೇಗೆ ಒಂದು ಸುಸಜ್ಜಿತವಾದ ಶೋರೂಮಿಂದ ನಾವು ಹೇಗೆ ತಗೊಂಡು ಬರ್ತೀವೋ ಆ ರೀತಿಯಾಗಿ ತಯಾರಿಸುವಂಥ ಒಂದು ಕನ್ನಡಿಗರ ಯುವಕರ ಒಂದು ಉತ್ಸಾಹಿ ತಂಡ ಈ ಒಂದು ಕಂಪನಿಯನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಪ್ರಾತ್ಯಕ್ಷಿಕೆಯನ್ನು ನಾವು ಇದುವರೆಗೆ ನೋಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.